ವತಿಯಿಂದ ಇವತ್ತು ಅರ್ಧ ಕಿಲೋಮೀಟ್ರು ಪಾದಯಾತ್ರೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಮೆಮೊರಂಡಮ್ ಕೊಡಬೇಕು ಮತ್ತು ಮೇಲ್ ಮುಖಾಂತರವಾಗಿ ಗಣವೆತ್ತ ರಾಷ್ಟ್ರಪತಿಗಳಿಗೆ ಕೊಡಬೇಕು ಅಂತೇಳಿ ಒಂದು ಆದೇಶದ ಪ್ರಕಾರವಾಗಿ ಇವತ್ತು ಬೆಳಗ್ಗೆ ನಾವು ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ದಯಮಾಡಿ ಬಂದು ಕೊಡ್ರಿ ಅಂತ ಹೇಳಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಮೆಮೊರಂಡಮ್ನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನೀಟಾಗಿ ನಮ್ಮ ಬರ ತೆಗೀರಿ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರ್ ಅವರಿಗೆ ಈ ಕಡೆ ನಿಂದಿರ್ತೀವಿ ತಗೋರಿ ನಾವು ನೋಡ್ರಿ ನಮ್ಮವ್ರು ತೆಗೀರಿ ಈಗ ಕಳ್ಸ್ರಿ ರಮೇಶ್ ಕುಮಾರ್ ರಮೇಶ್ ಕುಮಾರ್ ರಮೇಶಣ್ಣ ಇಲ್ಲಿ ಆಟೋ ಚೆಕ್ ಬರಬೇಕು. ಬರೀ ಅಡಗಲ್ಯಾರ ನಡೆದಂಗ ಆಗ್ತಾವ. ಮುಂದೆ ಬಾಳ ತೆಗಿಯೋ ಮರೆ ಏನು ಕಳಿಸಿದ್ರ ಬರೇ ಗೌಡ್ರನ್ನ ನೋಡ್ಬೇಡ್ರಿ ಅಂತ ಬಿಜೆಪಿ ಏಜೆಂಟ್ರಿಗೆ ಕೆಲಸ ಮಾಡಿರೋ ರಾಜ್ಯಪಾಲರಿಗೆ ಬಿಜೆಪಿ ಏಜೆಂಟ್ ರಾಜ್ಯಪಾಲರಿಗೆ ಮಹಿಳೆಯರಿಗೆ ರೆಡ್ಡಿ ಶ್ರೀನಿವಾಸ್ ಸರ್ಗೆ ಸಿದ್ದರಾಮಯ್ಯ ಸರ್ಗೆ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಜ್ಜಿನಗೌಡ. ಇಂದು ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಹೊಸಪೇಟೆ ಅಂಬೇಡ್ಕರ್ ವೃತ್ತದಲ್ಲಿ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ ನಾಯ್ಕರವರು, ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಿರಾಜ್ ಶೇಖ್ ರವರ ನೇತೃತ್ವದಲ್ಲಿ ನಡೆದಂತಹ ಒಂದು ಪ್ರತಿಭಟನೆ. ಹರಪನಹಳ್ಳಿ ಶಾಸಕರಾದಂತಹ ಲತಾ ಮಲ್ಲಿಕಾರ್ಜುನ್ ಅವರು, ಸಂಸದರಾದಂತಹ ಕಂಡಬಳ್ಳಾರಿ ಜಿಲ್ಲೆ ಸಂಸದರಾದಂತಹ ತುಕಾರಾಮ್ ರವರು ಪಾಲ್ಗೊಂಡಿದ್ದರು. ಕೂಡ್ಲಿಗಿ ಶಾಸಕರಾದಂತಹ ಡಾಕ್ಟರ್ ಶ್ರೀನಿವಾಸ್ ರವರು, ಪುರಸಭೆ
ಚುನಾವಣೆಯಲ್ಲಿ ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಕೂಡ್ಲಿಗೆಯಲ್ಲಿ ಬರೋದಕ್ಕಾಗಲಿಲ್ಲ. ಆದರೆ ಸ್ಥಳೀಯ ಶಾಸಕರು ವಿಜಯನಗರ ಜಿಲ್ಲೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ HR ಗವಿಯಪ್ಪನವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು. ನೋಡ್ತಾ ಇದ್ದೀರಿ, ಪಿ ಟಿ ಪರಮೇಶ್ವರ್ ನಾಯ್ಕರವರಿಗೆ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸೋದಕ್ಕೆ, ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ಇದೊಂದು ಹೊಸ ಕ್ರೇಜು. ಪಿ ಟಿ ಪರಮೇಶ್ವರ್ ನಾಯ್ಕರವರು ಸಚಿವರಾಗಿದ್ದಾಗಲೂ ಕೂಡ ಅಭಿಮಾನಿಗಳು ಇಂತಹ ಒಂದು ಕ್ರೇಜ್ ಇರಲಿಲ್ಲ ಅಭಿಮಾನಿಗಳಲ್ಲಿ ಅಂತ ಹೇಳ್ಬೋದು. ಆದರೆ ಯಾಕೋ ಗೊತ್ತಿಲ್ಲ, ಹೂವಿನಡಗಲಿ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅತ್ಯಂತ ಗಟ್ಟಿ ಹೆಜ್ಜೆಗಳನ್ನು ಮೂಡಿಸ್ತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಸಂಸದರಾದಂತಹ ತುಕಾರಾಮ್ ಅವರು, ಹರಪನಹಳ್ಳಿ ಶಾಸಕರಾದಂತಹ ಲತಾ ಮಲ್ಲಿಕಾರ್ಜುನ್ ಅವರು, ಪಿ ಟಿ ಪರಮೇಶ್ವರ್ ನಾಯ್ಕರವರು, ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಶೇಖ್ ಅವರು, ಶಿವಮೂರ್ತಿಯವರು ಸೇರಿದಂತೆ ಬಹುತೇಕರು ಮಾತನಾಡಿ ಈ ಘಟನೆಯನ್ನು ಖಂಡಿಸಿದರು. ಪಿ ಟಿ ಪರಮೇಶ್ವರ್ ನಾಯ್ಕರವರು ಮಾತನಾಡುವುದರ ಮೂಲಕ ಸಿದ್ದರಾಮಯ್ಯನವರನ್ನು ಬಗ್ಗು ಬಡಿಯುವುದಕ್ಕೆ ಒಂದು ತಂತ್ರವನ್ನು ನಡೆದಿದೆ ಬಿಜೆಪಿ. ಅದು ಸಾಧ್ಯ ಇಲ್ಲ, ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವಾಗಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಚ್ಚರಿಕೆಯನ್ನು ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ. ಕರ್ನಾಟಕದ ರಾಜಭವನವನ್ನು ದುರುಪಯೋಗಪಡಿಸಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಎನ್ನುವಂತಹ ಆರೋಪವನ್ನು ಮಾಡಿದರು. ರಾಜ್ಯಪಾಲರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಎನ್ನುವಂತಹ ಆಕ್ರೋಶ ವ್ಯಕ್ತವಾಯಿತು ಪ್ರತಿಭಟನೆಯಲ್ಲಿ. ಇಂತಹ ಒಂದು ಹೋರಾಟ ಇವತ್ತು ಕೇವಲ ವಿಜಯನಗರ ಜಿಲ್ಲೆಯಲ್ಲ, ರಾಜ್ಯದಾದ್ಯಂತ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಪಕ್ಷಾತೀತವಾದಂತಹ ಹೋರಾಟಗಳು ಆರಂಭಗೊಂಡಿವೆ. ಲಾಯರ್ಗಳು, ಬುದ್ಧಿಜೀವಿಗಳು, ಸಾಹಿತಿಗಳು, ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಈ ಒಂದು ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಂತಹ ಒಬ್ಬ ರಾಜಕಾರಣಿಯ ಅಗತ್ಯ ಇದೆ ಇವತ್ತಿನ ರಾಜಕಾರಣದಲ್ಲಿ. ಸಿದ್ದರಾಮಯ್ಯನವರು ಒಬ್ಬ ಮಾದರಿಯ ನಾಯಕರು. ಸಿದ್ದರಾಮಯ್ಯನವರು ಯುವ ರಾಜಕಾರಣಿಗಳಿಗೆ ಮಾದರಿಯಾಗುವಂತಹವರು. ಅಂಥವರ ವಿರುದ್ಧ ಏನಿವತ್ತೊಂದು ಮೂಢ ಹಗರಣ ಸುತ್ತಿಕೊಂಡಿದೆ, ಉದ್ದೇಶಪೂರ್ವಕವಾಗಿ ಅದನ್ನು ಅವರ ಕೊರಳಿಗೆ ಕಟ್ಟಲಾಗಿದೆ. ಅದು ಒಂದು ದುರುದ್ದೇಶ ಎನ್ನುವಂತಹದ್ದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಬಲವಾಗಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಪಿ ಟಿ ಪರಮೇಶ್ವರ್ ನಾಯ್ಕರವರು ಸಿದ್ದರಾಮಯ್ಯನವರನ್ನು, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಅವರು ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಆಡಳಿತ ಪಾರದರ್ಶಕವಾದಂತಹ ಆಡಳಿತ, ಬಡವರ ಪರವಾದಂತಹ ಆಡಳಿತ, ದೀನ ದಲಿತರ ದುರ್ಬಲರ ಧ್ವನಿಯಿಲ್ಲದವರಂತ ಅವರ ಪರವಾದಂತಹ ಆಡಳಿತ. ಅದನ್ನು ಸಹಿಸೋದಕ್ಕಾಗ್ತಾ ಇಲ್ಲ ಬಿಜೆಪಿಯವರಿಗೆ. ಹಿಂಬಾಗಿಲಿನಿಂದ ಕುತಂತ್ರವನ್ನು ನಡೆಸ್ತಾ ಇದ್ದಾರೆ. ರಾಜಭವನವನ್ನು ದುರುಪಯೋಗಪಡಿಸಿಕೊಳ್ಳುವುದರ ಮೂಲಕ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಿ ಟಿ ಪರಮೇಶ್ವರ್ ನಾಯ್ಕರವರು. ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಿದ್ದರಾಮಯ್ಯನವರ ಬಗ್ಗೆ ಕೇವಲ ವಿಜಯನಗರ ಜಿಲ್ಲೆಯಲ್ಲ, ಬಳ್ಳಾರಿ ಜಿಲ್ಲೆಯಲ್ಲ, ರಾಜ್ಯದಾದ್ಯಂತ ಅವರ ಬೆಂಬಲಕ್ಕೆ ನಿಂತಿದೆ. ಅವರನ್ನು ಒಪ್ಪಿಕೊಳ್ಳುವಂತಹ ಒಂದು ವರ್ಗ, ಅವರ ಅವಶ್ಯಕತೆ ಇದೆ ರಾಜಕಾರಣಕ್ಕೆ, ಅಂಥವರು ಬೇಕು ರಾಜಕಾರಣಕ್ಕೆ. ಬಿಜೆಪಿ ಜೇನುಗೂಡಿಗೆ ಕಲ್ಲು ಹೋಗದಿದೆ ಎನ್ನುವಂತಹ ಆರೋಪವು ಕೂಡ ಕೇಳಿ ಬಂತು. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ. ಪಟದಲ್ಲಿ ಸೇರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಜನ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ ಸುಭದ್ರ ಸರ್ಕಾರವನ್ನು ಇವತ್ತು ಅಭದ್ರಗೊಳಿಸಬೇಕು ಅಂತ ಹೇಳಿ ಇವತ್ತು ಮುಂದಿನ ಭಾಗದಿಂದ ಇವತ್ತು
ಕೇಂದ್ರ ಸರ್ಕಾರದ ಒಂದು ಅಣತಿಯಂತೆ ಇವತ್ತು ರಾಜ್ಯಪಾಲರು ಮುಖ್ಯಮಂತ್ರಿಯವರಿಗೆ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಜೊತೆಗೆ ನಾವೆಲ್ಲ ಗಮನಿಸಿದಾಗ ಇದರಲ್ಲಿ ಕೂಡ ನ್ಯೂನತೆಗಳು ಬಹಳ ಎದ್ದಕಂತಿದೆ. ಮುಖ್ಯವಾಗಿ ಇದರಲ್ಲಿ ನಾವು ಅನೇಕ ಬಿಜೆಪಿ ಸರ್ಕಾರದಾಗಿದ್ದಾಗ ಅನೇಕ ಇವತ್ತು ನಾಯಕರ ಮೇಲೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿರೋಧಿಸಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿರಾಜ್ ಸಾಹೇಬ್ರವರೇ, ಇದೀಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಪ್ರತಿಭಟನೆಯನ್ನ ಬೆಂಬಲಿಸಿ ಕೂಡ್ಲಿಗಿ ಪುರಸಭಾ ಚುನಾವಣೆಯಲ್ಲಿ ಭಾಗವಹಿಸಲು ತೆರಳಿದಂತ ನಮ್ಮ ನೂತನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಗೆಳೆಯ ತುಕಾರಾಮ್ ಅವರೇ, ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಹರಪನಹಳ್ಳಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಲತಾ ಅವರೇ, ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಚುನಾಯಿತ ಪ್ರತಿನಿಧಿಗಳ ಮುಖಂಡರ ಕಾರ್ಯಕರ್ತರ ತಾಯಂದಿರ ಸ್ನೇಹಿತರ ಮಾಧ್ಯಮದ ಗೆಳೆಯರ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ, ಇದಕ್ಕನುಗುಣವಾಗಿ ನಾನು ಘೋಷಣೆಗಳನ್ನ ಹೇಳ್ತೇನೆ. ದಯಮಾಡಿ ತಾವೆಲ್ಲರೂ ಒಕ್ಕರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬಂಧುಗಳೇ, ಏನು ಇವತ್ತು ಕುತಂತ್ರದ ರಾಜಕಾರಣ ಬಿಜೆಪಿಯವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಇವತ್ತು ನಮ್ಮ ಕರ್ನಾಟಕದ ಸುಭದ್ರ ಈ ರಾಜ್ಯದ 6.25 ಕೋಟಿ ಜನ ಆಶೀರ್ವಾದ ಮಾಡಿರ್ತಕ್ಕಂಥ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ 136 ಜನ ಶಾಸಕರನ್ನ ಗೆಲ್ಲಿಸೋದ್ರ ಮೂಲಕ ಇವತ್ತು ಸುಭದ್ರ ಆಡಳಿತ ನೀಡಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಇವತ್ತು ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಇವತ್ತು ಕುತಂತ್ರವನ್ನು ಮಾಡಿ ಹಿಂಬಾಗದ ಮೂಲಕ ರಾಜಭವನವನ್ನ ದುರುಪಯೋಗಪಡಿಸಿಕೊಂಡು ಇವತ್ತು ವಿನಾಕಾರಣ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ಯಾವುದೇ ಪಾತ್ರ ಇಲ್ಲ, ಯಾವುದೇ ಒತ್ತಡ ಇಲ್ಲ, ಯಾವುದೇ ಶಿಫಾರಸ್ಸಿಲ್ಲ, ಅವರ ಅಧಿಕಾರದಲ್ಲಿ ಇಲ್ಲ. ಇದು ಒಂದು